ಸ್ನೇಹಿತರೆ ನಮಸ್ಕಾರ. ಪಟ್ಟಂಥ ಕಷ್ಟಕ್ಕೆ ದೇವರು ಯಾವತ್ತೂ ಕೂಡ ಸರಿಯಾದಂಥ ಬೆಲೆ ಕೊಡದೇ ಇರಲ್ಲ ಅನ್ನೋದಕ್ಕೆ ಸಾಕ್ಷಿ ರಾಘವೇಂದ್ರ. ಹೌದು, ಗಿಚ್ಚಿಗಿಲಿಗಿಲಿ, ಮಜಾ ಟಾಕೀಸು ಮುಂತಾದ ಕಾಮಿಡಿ ಶೋಗಳ ಮೂಲಕ ಪ್ರಖ್ಯಾತಿಯನ್ನು ಪಡೆದಿರುವಂತಹ ರಾಘವೇಂದ್ರ ಅವರು ಅದ್ಭುತವಾದಂತಹ ಮನೆಯೊಂದನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ವರ್ಷಗಳ ಕನಸು ಈ ಮೂಲಕ ನನಸಾಗಿದೆ. ತಾನು ಕಂಡಂತಹ ಕನಸಿನ ರೀತಿಯೇ ಆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಮನೆಗೆ ತಾನೇ ದುಡಿದು ತಾನೇ ಸಂಪಾದನೆ ಮಾಡಿದಂಥ ಹಣದಲ್ಲಿ ಹೆಚ್ಚು ಪಾಲು ವ್ಯಯಿಸಿದ್ದಾರೆ ಅನ್ನೋದು ಮತ್ತೊಂದು ಸಂಭ್ರಮ ಮತ್ತು ಸಂತಸದ ಕ್ಷಣ. ಅದು ಗಿಚ್ಚಿಗಿಲಿಗಿಲಿ ಮತ್ತು ಮಜಾ ಟಾಕೀಸ್ನ ಮೂಲಕ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಂತಹ ರಾಘು ಆಲಿಯಾಸ್ ರಾಗಿಣಿ ಸಿಕ್ಕಾಪಟ್ಟೆ ಫೇಮಸ್ ಕಲಾವಿದ. ಔಟ್ಡೋರ್ ಶೋ ಇರ್ಬೋದು, ಇಂಡೋರ್ ಶೋಗಳಿರ್ಬೋದು, ಈ ಮಾಧ್ಯಮಗಳಲ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಬರುವಂಥ ಶೋಗಳಿರ್ಬೋದು, ಎಲ್ಲ ಕಡೆಯೂ ಕೂಡ ತುಂಬ ಡಿಮ್ಯಾಂಡ್ ಇರುವಂತಹ ನಟ. ಹುಡುಗ ಆದರೂ ಕೂಡ ಹುಡುಗಿಯ ಪಾತ್ರವನ್ನು ಮಾಡೋದ್ರಲ್ಲಿ ಎತ್ತಿದ ಕೈ. ಜೊತೆಗೆ ಹುಡುಗಿಯ ಪಾತ್ರವನ್ನು ಮಾಡಿದರೆ ಯಾರೂ ಕೂಡ ಊಹೆಯನ್ನು ಕೂಡ ಮಾಡೋಕ್ಕೆ ಸಾಧ್ಯವಿರದ ರೀತಿಯಲ್ಲಿ ಆ ಪಾತ್ರವನ್ನು ನಿಭಾಯಿಸುವಂಥ ನಿಪುಣ. ಹುಡುಗಿಯರೂ ಕೂಡ ಆ ರೀತಿಯಾದಂಥ ಒಂದು ಎಕ್ಸ್ಪ್ರೆಷನನ್ನು, ಆ ರೀತಿಯಾದಂಥ ಒಂದು ನಟನೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಅರೆದು ಕುಡಿದಿರುವಂತಹ ಕಲಾವಿದ ಅಂತಲೇ ಹೇಳ್ಬೋದು ನಟನೆಯನ್ನು. ಇಂತಹ ರಾಘವೇಂದ್ರ ಅವರು ನಿರ್ಮಿಸಿರುವಂಥ ಮನೆ ಎಷ್ಟು ಅದ್ಭುತವಾಗಿದೆ. ಆ ಮನೆಯ ವಿಶೇಷತೆ ಏನು, ಆ ಮನೆಯನ್ನು ಕಟ್ಟಿದಂಥ ರೀತಿ ಹೇಗಿದೆ, ಜೊತೆಗೆ ಆ ಮನೆಯ ಮತ್ತೊಂದು ವಿಶೇಷ ಕ್ಷಣವೂ ಕೂಡ ಇದೆ. ಏನು, ಆ ಮನೆ ನಿರ್ಮಾಣ ಆಗೋದಕ್ಕೆ ರಾಘವೇಂದ್ರ ಅವರು ಒಂದು ರೀತಿಯಲ್ಲಿ ವಿಶೇಷವಾದಂಥ ಕ್ಷಣಕ್ಕೆ ಸಾಕ್ಷಿಯಾಗಿದ್ದರು. ಆ ಕ್ಷಣ ಏನು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಎಲ್ಲರ ಮನವನ್ನು ಮತ್ತು ಮನೆ ಮಾತಾಗಿರುವಂಥ ಹುಡುಗ, ಯುವ ನಟ ಅಂತ ಹೇಳಿದ್ರೆ ಅದು ರಾಘವೇಂದ್ರ. ಗಿಚ್ಚಿಗಿಲಿಗಿಲಿ, ಮಜಾ ಟಾಕೀಸ್ ಮುಂತಾದಂತಹ ಈ ಕಾಮಿಡಿ ಝೋನರ್ನ ಕಾರ್ಯಕ್ರಮಗಳಲ್ಲಿ ಸ್ಪರ್ಧಿಯಾಗಿ ಬಂದಂತಹ ಈ ರಾಘು ಆಲಿಯಾಸ್ ರಾಗಿಣಿ ಇವತ್ತು ಅದ್ಭುತವಾದಂತಹ ಮನೆಯ ಪೂಜೆಯ ಸಂಭ್ರಮದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಹೊಸದೊಂದು ಅರಮನೆಯನ್ನು ಕಟ್ಟಿದ್ದಾರೆ. ಆ ಮನೆಯ ಆರಂಭೋತ್ಸವ ಅಥವಾ ಗೃಹ ಪ್ರವೇಶದ ಸಂಭ್ರಮದಲ್ಲಿ ರಾಘು ತುಂಬ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಹೌದು, ಪಕ್ಕಾ ಮಲೆನಾಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶಿರವಾಳ ಗ್ರಾಮದಲ್ಲಿ ರಾಘವೇಂದ್ರ ಅವರ ಒಂದು ಹೊಸ ಅರಮನೆ ತಲೆ ಎತ್ತಿದೆ. ಅದಕ್ಕೆ ರಾಯರ ನೆರಳು ಅಂತಲೂ ಕೂಡ ಹೆಸರನ್ನು ಇಟ್ಟಿದ್ದಾರೆ. ರಾಯರ ನೆರಳು ಅಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ರಾಘವೇಂದ್ರ ಅವರು ಅಪ್ಪಟ ರಾಘವೇಂದ್ರ ಸ್ವಾಮಿಯ ಭಕ್ತರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಹೀಗಾಗಿ ಇವತ್ತು ರಾಘವೇಂದ್ರ ಅವರ ಸಕ್ಸಸ್ಸಿಗೆ, ಇವತ್ತು ರಾಘವೇಂದ್ರ ಅವರು ಈ ಹಂತಕ್ಕೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣ ಇದೇ ರಾಯರು ಅಂತ ಹೇಳಿಬಿಟ್ಟು ನಂಬಿದ್ದಾರೆ ಈ ರಾಘವೇಂದ್ರ ಮತ್ತು ಮನೆಯವರು. ಈ ಖುಷಿಯ ವಿಚಾರವನ್ನು ತಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದ್ದಾರೆ. ಗಿಚ್ಚಿಗಿಲಿಗಿಲಿ ಇರ್ಬೋದು, ಮಜಾ ಟಾಕೀಸ್ ಇರ್ಬೋದು, ಮಜಾ ಭಾರತ ಇರ್ಬೋದು, ಹಾಗೆಯೇ ಇನ್ನಿತರ ಕಾಮಿಡಿ ಶೋಗಳಿರ್ಬೋದು, ಎಲ್ಲ ಶೋಗಳಲ್ಲೂ ಕೂಡ ಒಂದು ಹೆಣ್ಣು ಮಗಳ ಪಾತ್ರದಲ್ಲಿ ಕಾಣಿಸ್ಕೊಂಡಂತಹ ರಾಘು ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಗಿಟ್ಟಿಸ್ಕೊಂಡವರು. ಬರೀ ಹೆಣ್ಣು ಮಕ್ಕಳ ವೇಷದಲ್ಲಿ ಮಾತ್ರ ಅಲ್ಲ, ಎಲ್ಲ ಪಾತ್ರಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಆದರೆ ಹೆಣ್ಣು ಮತ್ತು ಅಜ್ಜಿಯ ಪಾತ್ರವನ್ನು ಅರೆದು ಕುಡಿದವರ ರೀತಿಯಲ್ಲಿ ರಾಘು ನಟಿಸೋದು ಎಂಥವ್ರಿಗಾದರೂ ಕೂಡ ಹೆಮ್ಮೆಯ ಸಂಗತಿನೇ. ರಾಘು ಅವರು ಸಾಕಷ್ಟು ಬಡತನದಲ್ಲೇ ಮೇಲೆ ಬಂದವರು. ಏನು ಹುಟ್ಟು ಶ್ರೀಮಂತ ಅಲ್ಲ, ತಂದೆ ತಾಯಿಯೂ ಕೂಡ ಏನು ಭಾರಿ ಶ್ರೀಮಂತರಲ್ಲ. ತನ್ನ ಕಲೆಯ ಮೂಲಕ 2023ರಲ್ಲಿ ತಮ್ಮ ಕನಸಿನ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಕನಸನ್ನು ಕಂಡಿದ್ರು ರಾಘು. ಈಗ 2025ರಲ್ಲಿ ಆ ಕನಸು ನನಸಾಗಿದೆ. ಅಂದಿನ ಮನೆಯ ಒಂದು ಸುಂದರ ದೃಶ್ಯಗಳನ್ನು ಇಟ್ಕೊಂಡು ಇಂದು ಒಂದಷ್ಟು ಮನೆಗಳನ್ನು ಕೂಡ, ಅಂದು ಇದ್ದಂಥ ಪುಟ್ಟ ಮನೆಯನ್ನು ಕೂಡ ಹಾಗೆ ನೆನಪಿನಲ್ಲಿ ಇಟ್ಕೊಂಡು ಹೊಸ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಕೈ ಹಾಕಿದಂಥ ರಾಘು ರಾಯರ ಆಶೀರ್ವಾದದೊಂದಿಗೆ ಸುದೀರ್ಘವಾಗಿ 2 ವರ್ಷಗಳ ನಂತರ ಕೇವಲ 23 ವರ್ಷದ ಯುವಕ ಇಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದೇ ಒಂದು ಬಲು ವಿಶೇಷ ಅಂತಲೇ ಹೇಳ್ಬೋದು. ಗೃಹ ಪ್ರವೇಶದ ದಿನ ಸ್ಯಾಂಡಲ್ವುಡ್ ನಟಿ ಶುಭಾಪುಂಜ ದಂಪತಿ, ಮಂಜು ಪಾವಗಡ ಸೇರಿದಂತೆ ಹಲವರು ಆಗಮಿಸಿ ಶುಭವನ್ನು ಕೋರಿದ್ದಾರೆ. ಕೆಲವು ವರ್ಷಗಳ ಹಿಂದೆ ತಮ್ಮ ಹಳೆಯ ಮನೆಯಲ್ಲಿ ಮಲಗಿದ್ದಂಥ ಸಂದರ್ಭದಲ್ಲಿ ಬಿದ್ದಂಥ ಒಂದು ಕನಸಿನಿಂದ ಈ ಮನೆ ನಿರ್ಮಾಣ ಆಯಿತು ಅನ್ನುವಂತಹ ಅಚ್ಚರಿಯ ವಿಚಾರವನ್ನು ಕೂಡ ರಾಘು ಬಹಿರಂಗಪಡಿಸಿದ್ದಾರೆ. ಈ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ರಾಘು ಇದ್ದಂಥ ಹಳೆಯ ಮನೆಯಲ್ಲಿ ಒಂದು ಕನಸು ಬೀಳುತ್ತದೆ. ರಾಘು ಒಂದು ಮನೆ ಮಾಡಬೇಕು ಅನ್ನೋಂಥ ಆಸೆ ಇರುತ್ತದೆ, ಬಟ್ ಹೇಗೆ ಏನು ಅನ್ನೋಂಥ ಕಲ್ಪನೆ ಇರೋದಿಲ್ಲ. ಒಂದು ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ಒಂದು ಮನೆ ನಿರ್ಮಾಣ ಆಗುವಂತಹ ರೀತಿಯೇ ಕನಸಾಗಿರುತ್ತದೆ. ಆ ಕನಸಲ್ಲಿ ಬಂದಂಥ ಮನೆಯ ರೀತಿಯೇ ರಾಘು ಈ ಮನೆಯನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಬಹುಶಃ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಈ ಕನಸು ಬಿತ್ತೇನೋ, ಅದೇ ರೀತಿಯಾದಂಥ ಒಂದು ಸ್ಕೆಚ್ಚನ್ನು ಕೂಡ ಥರ್ಮೋಕೋಲ್ನಲ್ಲಿ ನೆಕ್ಸ್ಟ್ ಡೇನೇ ರೆಡಿ ಮಾಡ್ತಾರೆ. ಹೇಗೆ ಮನೆ ಇತ್ತು, ಏನು ಮನೆಯ ಸ್ಕೆಚ್ ಇತ್ತು ಅದನ್ನು ರೆಡಿ ಮಾಡ್ತಾರೆ. ಭವ್ಯ ಮನೆಯ ಕನಸನ್ನು ಅವತ್ತಿನಿಂದ ಕಾಣೋದಕ್ಕೆ ಶುರು ಮಾಡ್ತಾರೆ. ಆ ಕನಸು ಈಗ ನನಸಾಗಿದೆ.
ಮರುದಿನವೇ ಈ ಕನಸಿನಲ್ಲಿ ಕಂಡಂತಹ ಮನೆಯನ್ನು ಥರ್ಮೋಕೋಲ್ ಬಳಸಿ ಏನು ಸ್ಕೆಚ್ ಮಾಡಿದ್ರಲ್ಲ, ಅದರಂತೆಯೇ ಈ ಕನಸಿನ ಮನೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಮನೆ ಸಾಮಾನ್ಯವಾದಂಥ ಮನೆ ಅಲ್ಲವೇ ಅಲ್ಲ, ಇದೊಂದು ಬಂಗಲೆ. ಯಾಕಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿ ಈ ಮನೆ ಮೂಡಿ ಬಂದಿದೆ. ಸಾಕಷ್ಟು ಜನ ಈ ಮನೆಯ ಇಂಟೀರಿಯರ್ ಇರ್ಬೋದು, ಔಟ್ಡೋರ್ ಇರ್ಬೋದು, ಎಕ್ಸ್ಟೀರಿಯರ್ ಇರ್ಬೋದು, ಎಲ್ಲವನ್ನು ಕೂಡ ಮೆಚ್ಚಿಕೊಂಡಿದ್ದಾರೆ. ಸುತ್ತಮುತ್ತ ಹಸಿರು, ಒಂದಷ್ಟು ಮನೆಗಳಿದ್ದಾವೆ. ಇದರ ನಡುವೆ ಸುಂದರವಾದಂಥ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎದುರುಗಡೆ ಸುಂದರವಾದಂತಹ ಮರದ ಕೆತ್ತನೆಗಳಿದ್ದಾವೆ. ಎಲ್ಲವೂ ಕೂಡ ಮಲೆನಾಡು ಭಾಗ ಆಗಿರೋದ್ರಿಂದ ಮರದಿಂದನೇ ಮಾಡಿರುವಂತಹ ಒಂದಷ್ಟು ಪೀಠೋಪಕರಣಗಳನ್ನು ರಾಘು ತಮ್ಮ ಮನೆಯಲ್ಲಿ ಹಾಕಿಕೊಂಡಿದ್ದಾರೆ. ಅಷ್ಟು ಸುಂದರವಾಗಿದೆ. ಇವತ್ತಿಗೆ ಅವರ ತಂದೆ ತಾಯಿಗಳಿಗೆ ಒಂದು ಸಂಭ್ರಮ, ಈ ಸಡಗರಕ್ಕೆ ಪಾರವೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಖುಷಿಯ ಕ್ಷಣ ಅಲ್ವಾ. ತನ್ನ ಮಗ ಕಷ್ಟಪಟ್ಟು ಬೆಳೆದು ಓದಿ ಈ ಹಂತಕ್ಕೆ ಬಂದು ಒಬ್ಬ ಕಲಾವಿದನಾಗಿ ಇಡೀ ರಾಜ್ಯ ದೇಶವೇ ಗುರುತಿಸಿ ಇಷ್ಟೆಲ್ಲ ಸಂಪಾದನೆ ಮಾಡಿ ಒಂದು ಸುಂದರವಾದಂಥ ಮನೆಯನ್ನು ನಿರ್ಮಿಸೋದು ಅಂತ ಹೇಳಿದ್ರೆ ತಮಾಷೆ ಅಲ್ಲ. ಅಂತಹ ಸುಂದರವಾದಂಥ ಅರಮನೆಯನ್ನು ರಾಘು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ತಂದೆ ತಾಯಿಗಳಿಗೆ, ಅದು ಕೂಡ ಹುಟ್ಟೂರಿನಲ್ಲಿ. ಬಹುತೇಕ ಎಲ್ಲ ಕಡೆಯೂ ಕೂಡ ಪಕ್ಕ ಪ್ಲಾನ್ಡ್ ಆಗಿ, ಅಂದರೆ ಎಲ್ಲೆಲ್ಲಿ ಏನೇನಾಗಬೇಕು ಎಲ್ಲವೂ ಕೂಡ ಪಕ್ಕ ಪ್ಲಾನ್ಡ್ ಆಗಿ ಇದೆ. ಅತ್ಯಂತ ವಿಶಾಲವಾದಂಥ ಮನೆ ಬೇರೆ. ವಿಶಾಲವಾದಂಥ ಮನೆಯಲ್ಲಿ ಎಂಟ್ರೆನ್ಸ್ನಿಂದ ಹಿಡಿದು ಒಳಗಡೆ ಹಾಲಿನ ನಂತರ ದೇವರ ಮನೆ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಹಾಗೆಯೇ ಬೆಡ್ರೂಮ್ಗಳಾಗಿರ್ಬೋದು, ಮೇಲ್ಗಡೆ ಟೆರೆಸ್ನಲ್ಲಿ ಒಂದಷ್ಟು ಫಸ್ಟ್ ಫ್ಲೋರ್ನಲ್ಲಿ ಒಂದಿರುವಂತಹ ಹಾಲ್ ಇರ್ಬೋದು, ಅಲ್ಲಿರುವಂಥ ಬೆಡ್ರೂಮ್ಗಳಿರ್ಬೋದು, ಗೆಸ್ಟ್ ಹೌಸ್ ಇರ್ಬೋದು, ಎಲ್ಲವೂ ಕೂಡ ಈ ಮಲೆನಾಡಿನ ಭಾಗದಲ್ಲಿ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು. ಅಷ್ಟು ಪ್ಲಾನ್ಡ್ ಆಗಿ ಕಟ್ಟಿದ್ದಾರೆ. ಇನ್ನು ಬಹುತೇಕ ಮರದಿಂದ ಮಾಡಿರುವಂಥ ಪೀಠೋಪಕರಣಗಳನ್ನೇ ಮನೆ ತುಂಬ ತುಂಬಿಸಿದ್ದಾರೆ. ಮರಗಳಿಂದ ಮಾಡುವಂಥ ಪೀಠೋಪಕರಣ, ಅದರ ಜೊತೆಗೆ ಸುತ್ತಲೂ ಕೂಡ ಹಳ್ಳಿಯ ವಾತಾವರಣ ಕೂಡ ಏನಿರಬೇಕು ಹಾಗೆಯೇ ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಸುಂದರವಾದಂತಹ ಮೇನ್ ಡೋರ್ನಲ್ಲಿ ಒಳಗಡೆ ಬಂದ ತಕ್ಷಣ ಅದ್ಭುತವಾದಂಥ ಒಂದು ಹಾಲು, ಇದು ಕೂಡ ಬೇರೆಯದೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ನು ಮನೆಯ ಪಕ್ಕದಲ್ಲೇ ದನದ ಕೊಟ್ಟಿಗೆ ಕೂಡ ಇದೆ. ದನದ ಕೊಟ್ಟಿಗೆಯಲ್ಲಿ ದನ ಮತ್ತು ಕರು ಎರಡೂ ಕೂಡ ಇದ್ದಾವೆ. ಅಮ್ಮ ಮತ್ತು ಮಗಳು ಇಬ್ಬರು ಕೂಡ ಇದ್ದಾರೆ. ಅವರಿಂದನೇ ಗೃಹ ಪ್ರವೇಶವೂ ಕೂಡ ಆಗುತ್ತೆ. ಮೊದಲಿಗೆ ಪಶು ಬಂದು ಮನೆಯನ್ನು ಪ್ರವೇಶ ಮಾಡಬೇಕು ಅನ್ನೋಂಥ ಸಂಪ್ರದಾಯ ಇದೆಯಲ್ಲ, ಅದೇ ರೀತಿ ಅದೇ ದನ ಅದೇ ಕರು ಮನೆಯ ಒಳಗಡೆ ಬಂದು ಮೊದಲ ಪ್ರವೇಶವನ್ನು ಮಾಡಿ ನಂತರ ಈ ಸುಂದರ ಮನೆಗೆ ಗೃಹ ಪ್ರವೇಶದ ಅಧಿಕೃತ ಮುದ್ರೆಯನ್ನು ಹೊತ್ತು ಹೋಗಿದ್ದಾರೆ. ಇನ್ನು ಈ ಸಂಭ್ರಮ ಅವರ ತಂಗಿಯ ಬಾಳಲ್ಲಿ ಮತ್ತು ಅಪ್ಪ ಅಮ್ಮನ ಬಾಳಲ್ಲಿ ಪಾರವೇ ಇಲ್ಲದಂತೆ ಮಾಡಿದೆ. ಯಾಕಂತ ಹೇಳಿದ್ರೆ ಇದೊಂದು ಸುಂದರ ಕ್ಷಣ ಅಲ್ವಾ. ನೋಡಿ ಹೇಗಿದೆ ಮನೆ. ಇಷ್ಟು ಸುದೀರ್ಘವಾಗಿ ಇಷ್ಟು ದೊಡ್ಡದಾಗಿರುವಂತಹ ಮನೆಯನ್ನು ತನ್ನ ಮಗ ಕಷ್ಟಪಟ್ಟು ನಿರ್ಮಿಸಿದ್ದಾನೆ ಅನ್ನುವಂಥ ಖುಷಿ ಒಂದು ಕಡೆ, ಮತ್ತು ಈ ಮನೆಯಲ್ಲಿ ನಾವು ಸಂಭ್ರಮದಿಂದ ಗೃಹ ಪ್ರವೇಶವನ್ನು ಮಾಡಿ ವಾಸ ಮಾಡ್ತೀವಲ್ವ ಅನ್ನುವಂತಹ ಹೆಮ್ಮೆ ನೆಮ್ಮದಿ ಮತ್ತೊಂದು ಕಡೆ. ಇಷ್ಟು ವರ್ಷ ಕಷ್ಟಪಟ್ಟು ನನ್ನ ಮಗನನ್ನು ಬೆಳೆಸಿದ್ದಕ್ಕೆ ಸಾರ್ಥಕ ಆಯಿತು ನನ್ನ ಜೀವನ ಅನ್ನುವಂತಹ ಒಂದು ಸಂತೃಪ್ತಿಯು ಕೂಡ ತಂದೆಗೆ ಮತ್ತು ತಾಯಿಗೆ. ಏನಾದರೂ ಕೂಡ ರಾಘು ಪಟ್ಟಂತಹ ಕಷ್ಟಕ್ಕೆ ಇವತ್ತು ಕೊನೆಗೂ ಕೂಡ ಉತ್ತರ ಸಿಕ್ಕಿದೆ ಅನ್ನೋದಕ್ಕೆ ಸಾಕ್ಷಿ ಈ ಭವ್ಯವಾದಂತಹ ರಾಯರ ನೆರಳು. ಹೊರಗಡೆಯೂ ಕೂಡ ಒಂದಷ್ಟು ಪೇಂಟಿಂಗ್ಗಳನ್ನು ರೀತಿಯಲ್ಲೂ ಕೂಡ ಕೆತ್ತನೆಗಳನ್ನು ಮಾಡಲಾಗಿದೆ. ಬೇರೆ ಬೇರೆ ಈ ದೃಶ್ಯಗಳು ಕೂಡ ಇದ್ದಾವೆ ಹೊರಗಡೆ. ಇನ್ನು ಒಳಗಡೆ ಬರ್ತಿದ್ದಂತೆ ಬೇರೆಯದೇ ಲೋಕವು ಕೂಡ ನಿರ್ಮಾಣ ಆಗ್ತಿದೆ. ಮನೆಯಲ್ಲಿ ರಾಘವೇಂದ್ರ ಅವರ ಅದ್ಭುತ ಫೋಟೋಸ್ಗಳು, ಅವರ ಕಲಾ ಸೇವೆಯ ಒಂದಷ್ಟು ಅದ್ಭುತ ಫೋಟೋಸ್ಗಳನ್ನು ಕೂಡ ಹಾಕಲಾಗಿದೆ. ಇನ್ನೂ ವಿಶೇಷ ಏನಂತ ಹೇಳಿದ್ರೆ ರಾಘು ಜೊತೆಗೆ ನಟಿಸ್ತಿದ್ದಂಥ ಕಲಾವಿದರು ಕೂಡ ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಎಲ್ಲರೂ ಕೂಡ ಬಂದು ಶುಭ ಹಾರೈಸಿದ್ದು ಮತ್ತು ಎಂಜಾಯ್ ಮಾಡಿದರು. ಸಾಕಷ್ಟು ಸಮಯ ಅಲ್ಲೇ ಇದ್ದು ಎಂಜಾಯ್ ಮಾಡಿದರು. ಜೊತೆಗೆ ಕ್ರಿಕೆಟ್ ಆಡಿದರು ಎಲ್ಲರೂ ಕೂಡ. ಆಮೇಲೆ ಈ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದು ಮಾತ್ರವಲ್ಲದೆ ರಾಘು ಅವರ ಸಾಧನೆಗೆ ಎಲ್ಲರೂ ಕೂಡ ಹೆಮ್ಮೆ ಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಒಬ್ಬ ಸಹಪಾಠಿ ಈ ಮಟ್ಟದ ಸಕ್ಸಸ್ಸನ್ನು ನೋಡ್ತಿದ್ದಾನೆ, ತಾನು ಕಷ್ಟಪಟ್ಟು ಕಟ್ಟಿಸಿದ್ದಾನೆ ಅನ್ನುವಂತಹ ಖುಷಿ ಹೆಮ್ಮೆ ಇವರೆಲ್ಲರಿಗೂ ಕೂಡ ಸಹಜವಾಗಿ ಇದೆ. ಇನ್ನು ಕಾಂಪೌಂಡ್ನಲ್ಲಿರುವಂತಹ ಒಂದಷ್ಟು ಚಿತ್ರಗಳನ್ನು ನೋಡಿದಾಗ ಇನ್ನಷ್ಟು ಕರಗುವಂತಹ ಚಿತ್ರಗಳನ್ನು ನೋಡಿದಾಗಲೂ ಕೂಡ ರಾಘು ಅವರ ಕಲಾ ವೈವಿಧ್ಯತೆಯ ಬಗ್ಗೆನೂ ಕೂಡ ಒಂದು ವಿಶೇಷವಾದಂತಹ ಗೌರವ ಮೂಡುತ್ತೆ. ಹಾಗೆಯೇ ಸುಂದರವಾದಂತಹ ಈ ಸಮಾರಂಭದಲ್ಲಿ ಭಾಗಿಯಾದಂಥ ಎಲ್ಲರೂ ಕೂಡ ರಾಘು ಅವರ ಇಡೀ ಕುಟುಂಬಕ್ಕೆ ಶುಭ ಹಾರೈಸಿ ಹೋಗಿದ್ದು ಮತ್ತೊಂದು ವಿಶೇಷ. ಹಾಗೆಯೇ ಪ್ರತಿಯೊಬ್ಬರು ರಾಘು ಅವರ ಕಲಾ ಸೇವೆ ಇನ್ನಷ್ಟು ವರ್ಷಗಳ ಕಾಲ ಇದೇ ರೀತಿ ಇನ್ನಷ್ಟು ರಂಜಿಸಬೇಕು ಅನ್ನುವಂಥ ಆಶೀರ್ವಾದವನ್ನು ಕೂಡ ಮಾಡಿ ಇನ್ನಷ್ಟು ಎತ್ತರಕ್ಕೆ ರಾಘು ಬೆಳೆಯಲಿ ಅನ್ನೋದನ್ನು ಕೂಡ ಹಾರೈಸಿ ಹೋಗಿದ್ದಾರೆ. ಇದರ ಜೊತೆಗೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಸಂಜೆ ಏರ್ಪಡಿಸಲಾಗಿತ್ತು ಅನ್ನೋದು ಮತ್ತೊಂದು ವಿಶೇಷ. ಈ ಎಲ್ಲ ಕ್ಷಣಕ್ಕೂ ಕೂಡ ಕುಟುಂಬಸ್ಥರು, ಅವರ ಸ್ನೇಹಿತರು, ಹಾಗೆಯೇ ಕುಟುಂಬ ವರ್ಗದವರು, ಊರಿನವರು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಏನಾದರೂ ಕೂಡ ಸ್ನೇಹಿತರೆ, ಬಡವ್ರ ಮಕ್ಕಳು ಬೆಳಿಬೇಕು,
ಆ ವಿಚಾರದಲ್ಲಿ ರಾಘು ಬೆಳೀತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಮನೆ ಅಂತಲೇ ಹೇಳ್ಬೋದು. ವಾಟ್ ಎವರ್, ರಾಘು ಮನೆಯನ್ನು ನೋಡಿ ನಿಮಗೆಷ್ಟು ಸಂತೋಷ ಆಯಿತು, ರಾಘು ಸಕ್ಸಸ್ಸನ್ನು ನೋಡಿ ನಿಮಗೆಷ್ಟು ಖುಷಿ ಆಯಿತು, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ಹಾರೈಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.